ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಸರ್ ಶಿವಪ್ರಸಾದ್ ಸರ್. ಊರು ಯಾವುದು ಸರ್ ಇದು? ಸರ್ ವಾಟಾಳು. ವಾಟಾಳು ಯಾವ ತಾಲೂಕು? ನರಸೀಪುರ ತಾಲೂಕು. ನರಸೀಪುರ ತಾಲೂಕು. KR ನಗರದಿಂದ ನೀವು ಬಾಳೆ ಗಿಡ ತಗೊಂಡಿದ್ರಿ. ಎಷ್ಟು ಗಿಡ ತಗೊಂಡಿದ್ರಿ ಸರ್? ಸರ್ 1000 ಗಿಡ ತಗೊಂಡಿದ್ರಿ. ನಂದು VR ಆರ್ಗ್ಯಾನಿಕ್ ನರ್ಸರಿ ಫಾರಮ್ಮು, KR ನಗರ. 9902038931 ನನ್ನ ದೂರವಾಣಿ ಸಂಖ್ಯೆ. ಸರ್ ಅದು ಎಷ್ಟು ತಿಂಗಳಾಯ್ತು ಸರ್ ಗಿಡ ತೊಗೊಂಡು ನಮ್ಮ ಹತ್ರ? ಗಿಡ ತಗೊಂಡು ಸರ್ 7 ತಿಂಗಳ. ಇದ್ರೊಳಗಡೆ ಏನೇನು ಹಾಕಿದ್ರಿ? MC ಹಾಕಿದೆ ಸರ್. MC ಹಾಕ್ಕೊಂಡು ತಗೊಂಡ್ರೆ ಅದಾದಮೇಲೆ ಏನೂ ಹಾಕಲಿಲ್ಲ. ಇಲ್ಲ ಸರ್. ಹಾಂ, ಈಗ ಬೆಡ್ಡಲ್ಲಿ ಮಾಡಿದ್ದಾರೆ ಸರ್. ಬೆಡ್ಡಲ್ಲಿ ಮಾಡಿದ್ರೆ ಏನೇನು ಸಮಸ್ಯೆಗಳು ಹೆಂಗೆ ಆಯ್ತವೆ, ಅದಕ್ಕೆ ನಾನು ಕೆಳಗಡೆ ಮಾಡಿ ಅಂತ ಹೇಳ್ತೀನಿ. ಅದು ಸಮಸ್ಯೆಗಳ ಅಥವಾ ಅದರಿಂದ ಏನು ಮಾಡ್ಬೋದು ಅದೆಲ್ಲನೂ ನೀಟಾಗಿ ಹೇಳ್ಕೊಡ್ತೀನಿ. ಸರಿ ಸರ್. ಬನ್ನಿ ಸರ್. ನೋಡಿ, ಬೆಡ್ ಮೇಲೆ ಮಾಡಿದ್ರೆ ಈ ಥರ ಕ್ರಾಸ್ ಆಗುತ್ತೆ, ನಿಮ್ಮ ಖರ್ಚು ಜಾಸ್ತಿ ಬರುತ್ತೆ ಅಂತ ನಾನು ಬೆಡ್ ಮೇಲೆ ಮಾಡೋದು ಬೇಡ ಅಂತ. ಈಗ ಆಲ್ರೆಡಿ ಗೊನೆ ಬಂದಿದೆ. ಈ ಗೊನೆ ಏನು ಮಾಡಬೇಕು ನೋಡಿ, 1 2 3 4 5 6 7 8 9 10 11 12ನೇದಕ್ಕೆ ಲಾಸ್ಟ್ ಆಗಿದೆ. ಇದು ಇನ್ನು ಸ್ವಲ್ಪ ಇಲ್ಲಿ ಬಂದ ತಕ್ಷಣ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇದು ಹಿಡ್ಕೊಳಕ್ಕಿರ್ಬೇಕು ಜಾಗ. ಇದು ಇಲ್ಲಿಗೆ ಹೊಡೆದಾಕ್ಬೇಕು. ಹೊಡೆದಾಕ್ತಾಗ ಇಲ್ಲಿ ಹಿಡ್ಕೊಳಕ್ಕೆ ಇಷ್ಟೇ ಸಾಕು ಜಾಗ. ಇದು ಹೊಡೆದ್ಬಿಟ್ರೆ ನಿಮ್ಮದು ಒಂದು ಅರ್ಧ ಅಡಿ ಮ್ಯಾಕ್ ಬರ್ತದೆ. ಇದು ತೂಕ. ಇದು ಮಿನಿಮಮ್ ಅಂದರೆ 3 kg ಇಲ್ವರೆ? 3 kg ಇದೆ. ಸೊ ಇದನ್ನು ಇಲ್ಲಿಗೆ ಇನ್ನೊಂದಿನ ಇಲ್ಲಿಗೆ ಈಗ ಹೊಡೆದ್ರು ನಡೀತದೆ, ಏನು ತೊಂದರೆ ಏನಿಲ್ಲ. ಸೊ ಅದೊಂದಾಯಿತು. ಈ ಥರ ಕಾಯಿ ಮೇಲೆ ಎಲೆಗಳು ಕೂತಾಗ ಈ ಥರ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಹುಳಗಳು. ಈ ಹುಳಗಳು ಏನು ಮಾಡ್ತವೆ, ರಸ ಕಡ್ದು ರಸ ಎಳೆದಿರ್ತವೆ. ಇಲ್ಲಿ ನೋಡಿ, ಸೂಜಿ ಥರ ಆಗಿದೆ ನೋಡಿ, ರಸ ಎಳಿತವೆ. ಅದು ಗಂಟು ಹಂಗೆ ಉಳ್ಕೋತದೆ. ಕೈ ಹಿಂಗೆ ಆಡಿಸಿ ಇಲ್ಲಿ ಗಂಟದೆ ನೋಡಿ. ನಾವೇನಂತೀವಿ ಕಾಯಿಲ್ ಗಂಟು ಅಂತ. ಅದಾಗಿದೆ. ಈಗ ಹುಳ ನೋಡ್ದಲ್ವಾ, ಆ ಮಿಡತೆಗಳಲ್ಲಿ ಬರ್ತವೆ. ಅದಕ್ಕೆ ನಾವೇನು ಮಾಡ್ತೀವಿ, ಆ ಥರ ಒಣಗಿರೋದನ್ನ ಒಂದು ತಗೊಬಿಟ್ರೆ ತುಂಬ ಉತ್ತಮ. ಅದು ತಗೊಳ್ಳಿ ಅಂತ ಹೇಳ್ತೀವಿ. ಇದನ್ನು ಇಲ್ಲಿ ಕಟ್ ಮಾಡಬೇಕು. ಸೊ ನೋಡಿ, ಇದು ಬನ್ನಿ. ಈಗ ನೀವು ಇದು ಎಟ್ಗಲ್ಲ, ಅಕಸ್ಮಾತ್ ಕೈಗೆ ಅಂತ ಅನ್ಕೊಳ್ಳಿ. ಕೈಗೆ ಒಂದು ಕಡ್ಡಿ ತಗೊಬಿಡೋಣ. ಕಡ್ಡಿನಲ್ಲಿ ಹಿಂಗೆ ಎತ್ಕೊಳ್ಳೋದು, ಆ ಕಡೆ ಹಿಂಗೆ ಹಂಗೆ ಎತ್ಕೊಂಡ್ರೆ ಚೆನ್ನಾಗಿ ಬರ್ತದೆ. ಅವೆಲ್ಲ ಮಿಡ್ತಾ ಕಡಿದ್ರೆ ಗಂಟುಗಳು. ಸರಿ ಸರ್, ಸರಿ ಸರ್. ಈಗ 1 2 3 4 5 6 7 8 9 10 11 12 ಚಿಪ್ ಬಂದಿದೆ. ಇದುವೆ ಈ ಥರ ಬಂದರೆ ನಿಮ್ಗೆ 15 kg ಮೇಲೆ ಬರ್ತವೆ ಸರ್. ಇವು ಏನು ಸರ್? ಇವು 15 kg ಮೇಲೆ ಬರ್ಬೇಕು ನಿಮಗೆ. ನೋಡಿ, ಇದು ಹಿಂಗೆ ಎಳ್ದಾಕೋದು. ಇದು ಇನ್ನೂ ಬರ್ಬೇಕು. ಇದು ಹೂ ಕುಯ್ಯಬೇಕು ಅಂದರೆ ಎಷ್ಟು ಚಿಪ್ ಇದೆ? 2 4 6 8 10 11 ಚಿಪ್ ಇದೆ. ಬನ್ನಿ ಹಂಗೆ ನೋಡಿ, ಕಂಬ ಈ ಥರ ದಬಾಕೋಬೇಕಾದ ಕಾರಣ ಏನಂದರೆ ಬೇರುಗಳು ಇಲ್ಲಿ ಹೊರಗಡೆ ಬಂದಿರೋಕೆ ಹಾಕಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಕ್ರಾಸ್ ಆಗ್ಬಿಡ್ತವೆ ಅಂತೇಳಿ ನೀವು ನಾಟಿ ಮಾಡ್ಬೇಕಾದ್ರೆ ಈ ಜಾಗ ಇದೆಯಲ್ಲ, ಈ ಜಾಗಕ್ಕೆ ನಾಟಿ ಮಾಡಿದ್ರೆ ಇದು ಎತ್ತರವಾಗಿರ್ತದೆ, ಅವಾಯ್ಡ್ ಆಗುತ್ತೆ. ಅದಕ್ಕೆ ನೋಡಿ, ಅಲ್ಲಕ್ಕೂ ನೀವು ಮಣ್ಣು ಕೊಟ್ಟಿಲ್ಲ, ಬಟ್ ದಿಂಡು ಮೇಲೆ ಕಣ್ಣು ಮಡಗಿದ್ರಿ ಇವೆಲ್ಲ ಕ್ರಾಸ್ ಆಗ್ಬಿಟ್ಟವೆಲ್ಲವ. ಈಗ ಕವೆ ಕೊಡಬೇಕು ಅನ್ನೋದು ಒಂದು. ಆ ಕವೆ ಬದಲು ಇನ್ನೊಂದು ಏನು ಐಡಿಯಾ ಮಾಡೋಣ ಅಂದರೆ, ಈ RCC ಕಟ್ತಾರಲ್ಲ ಹೊಚ್ಚು, ಅದುವೇ ಹೊಚ್ಚು ಅಂತೀವಿ. RCC ಕಟ್ತಾರಲ್ಲ, ಅದನ್ನು ಇಲ್ಲಿ ಕಟ್ಟಿಬಿಟ್ಟು ಆ ಮರ ಕೆಳಗೆ ಕಟ್ಟೋದು. ಉಕ್ಕ ಹಾಕ್ತಾರಲ್ಲ, ಆ ಥರ ಕಡಿಮೆ ಖರ್ಚು ನಿಮಗೆ. ಆ ಗಿಡಕ್ಕೆ ತೊಂದರೆ ಆಗಲ್ಲ. ಈಗೆಲ್ಲ ಗೊನೆ ಬಂದ್ಬಿಟ್ಟದಲ್ಲ ನೋಡಿ, ಇದು ಇಲ್ಲಿ ಬಂದಿದೆಯಲ್ಲ, ಇಲ್ಲಿ ಹೊಡೆದಾಕ್ಬಿಡಿ. ಈಗ ಇದು ಬೆಳೀತದಣ್ಣ, ಇದು ಇಲ್ಲಿಂದ ಇಲ್ಲಿ ಗಂಟೆ ಬೆಳೀತಲ್ಲ, ಇದು ವೇಸ್ಟ್. ಇದು ನಮಗೆ ಇಲ್ಲಿ ಪೋಷಕಾಂಶಗಳು ಇಲ್ಲಿ ಇಷ್ಟು ಬೆಳೀತಲ್ಲ, ಇದು ನೋಡಿ ಇವೆಲ್ಲ ಉದುರೋಗದೆ. ಇದು ಈ ಪೋಷಕಾಂಶ ತೊಗೊಂಡು ಇಷ್ಟು ಉದ್ದ ಆಗೋ ಬದಲ ಇಲ್ಲಿಗೆ ಇದು ಈಗ ಕಾಯಿಗೆ ಬರ್ತದೆ. ಆ ಕಾಯಿ ಆಗ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿಗೆ ಕತ್ತರಿಸಾಕ್ಬೇಕು. ಇಲ್ಲಿ ಹಿಡ್ಕೊಳಕ್ಕೆ ಜಾಗ ಇರಲಿ, ಇಷ್ಟನ್ನು ನೀವು ಕತ್ತರಿಸಾಕ್ಬೇಕು. ಇಲ್ಲಿ ಬಂದೈತಲ್ಲ, ಇದು ಮೋಡಕ್ಕೆ ಬರುವಂಥದ್ದು ಸಿಗಾಟೋಕ ರೋಗ. ಇದಕ್ಕೆ ಟಿಲ್ಟು ಕವಚ್ ಎರಡಲ್ಲೇ ಹೊಡಿಬೇಕು. ಹೊಡೆದ್ರೆ ಇನ್ನೊಂದ್ಸಲಿ ಹೊಡೆದ್ರೆ ಸಾಕೈತೆ, ಕಂಟ್ರೋಲು ಬಂದ್ಬಿಡ್ತದೆ ಸರ್. ನೋಡಿ, ಇವೆಲ್ಲ ಒಳ್ಳೆ ಗೊನೆಗಳು ಚೆನ್ನಾಗಿ ಬಂದವೆ ಸರ್. ಸೂಪರಾಗಿ ಬಂದ ಗೊನೆಗಳು ನೋಡಿ. 1 2 3 15 ಚಿಪ್ಪು ಅಲ್ಲ, 12 ಚಿಪ್ ಗ್ಯಾರಂಟಿ ಎಲ್ಲವ. ಏನು ಅನಿಸ್ತದೆ ಸರ್ ಗೊನೆಗಳು ನಿಮಗೆ? ಸರ್ ಗೊನೆ ಚೆನ್ನಾಗಿದೆ, ಬಟ್ ಏನಪ್ಪ ಏರ್ಪೇರ್ ಆಗೋದು ಏರುಪೇರು ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದು. ಆ ಭಾಗಕ್ಕೆ ಹೋಗೋಣ, ಅಲ್ಲ ಏನಾಗುತ್ತೆ ಹೇಳ್ಕೊಟ್ಟು. ಇಷ್ಟಕ್ಕೆ ಗೊನೆ ಯಾಕೆ ಬಂದದೆ ಅಂತಂದರೆ, ನೀವು ಗೊಬ್ಬರ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಇಲ್ಲಿಂದ. ಎಲ್ಲಿ ಗೊಬ್ಬರ ಸ್ಟಾರ್ಟ್ ಮಾಡ್ತೀವಿ ಆಗ ಕೈ ಮುಂದಾಗಿರ್ತದೆ. ಸೊ ಅದಕ್ಕೋಸ್ಕರ ಅಷ್ಟು ಬಂದಿರ್ತದೆ. ಮುಂದಕ್ಕೆ ಹೋಗಿ ನೋಡೋಣ. ಈಗ ನೋಡಿ, ಸಪ್ರೇಟ್ ವಿಡಿಯೋ ನೋಡಿ. ಇದು 20 kg ಮೇಲೆ ಬರ್ಬೇಕು ಸರ್. ಇದು 20 kg ಮೇಲೆ ಬರ್ಬೇಕಿದು. ಈ ಗೊನೆ 20 kg ಮೇಲೆ ಬರ್ತದೆ ಗ್ಯಾರಂಟಿ. ಇದು ಹಿಂಗೆ ಇಟ್ಕೊಳ್ಳಿ. 20 kg ಮೇಲೆ ಬರ್ಬೇಕದು. ಈ ಕಡೆ ಬಂದವಲ್ಲ ಇವೆಲ್ಲ ಫುಲ್ಲು. ಇದೇನು ಭಾರಿ ದೊಡ್ಡ ಗೊನೆ ಇರಂಗೈತೆ ಸರ್. ಇಲ್ಲೊಂದು ಇನ್ನೂ ದೊಡ್ಡ ಗೊನೆ ಇರಂಗೈತೆ ನೋಡಿ. ಎಲ್ಲ ಬಾಗ್ಬಿಟ್ಟಿವೆ. ಮರಿಗಳನ್ನ ಇನ್ನೂ ಜಾಸ್ತಿ ಅವಾಯ್ಡ್ ಕುಯ್ಯಕ್ಕೆ ಹೋಗ್ಬೇಡಿ. ಇದೊಂಚೂರು ಇಷ್ಟಾರು ಬಿಟ್ರೆ, ಈ ಹೈಟು ಬಿಟ್ರೆ ತಡೀತವೆ ಇವು.
ಮಕ್ಕಳು ತಾಯಿ ಕಂಬ ತಡೀತವೆ. ಸೊ ಅದಕ್ಕೆ ಜಾಸ್ತಿ ಸ್ವಲ್ಪ ಬಿಟ್ಟು ಕುಯ್ರಿ ಅಂತೀವಿ ಕೆಲವು ಟೈಮಲ್ಲಿ ನಾವು. ಮರಿ ಒಂದು ಅಲ್ಲ ಇನ್ನು ಚೂರು ಟಾಪು ಕುಯ್ಕೊಳ್ಳಿ. ಈ ಮರಿ ಇದೆಯಲ್ಲ ಇಲ್ಲೂ ಕುಯ್ರಿ, ಆ ಮರಿ ಅಲ್ಲೂ ಕುಯ್ರಿ, ಕುಯ್ಕೋಬೇಕು ಅದನ್ನು. ಎಲ್ಲೋಯ್ತು ಕೊನೆಯದು ನೋಡಿ, ನೋಡಿ ಇದುವೆ ಅದು ಕಾಣಿಸ್ತಾನಿಲ್ಲ ಕೊನೆಯಲ್ಲಿ. ನೋಡಿ ಸರ್, ಇದು 20 kg ಗ್ಯಾರಂಟಿ ಬರಬೇಕು ಸರ್. ಒಂದ್ಸಲಿ ಗೊನೆ ಕಟ್ ಮಾಡಿದ್ರೆ ಒಂದು 100 ಗೊನೆ ಸಿಕ್ಬೇಕಲ್ಲ ಸರ್? ಈಗ ಬಂದು ತೋರಿಸ್ಕೊಡ್ತೀನಿ. ಈಗ ಎಲ್ಲ ಒಂದೇ ಸರಿ ಬರ್ತಾವೆ. ಇವೆಲ್ಲ ಒಂದೇ ಸರಿ ಕಟಿಂಗ್ ಬರೋದು. ಇವು ನಿಮಗೆ ಇವೆಲ್ಲ ಒಂದೇ ಸರಿಗೆ ಕಟಿಂಗ್ ಬರ್ತಕ್ಕಂಥದ್ದು. ಇದು 1 2 3 4 5 6 7 8 9 10 11 ಚಿಪ್ ಇದೆ ಸರ್. 2 4 6 8 10 12 14 14 ಕಾಯಿ ಇದೆ. ಇವೆಲ್ಲನೂ ಕಡ್ಡಿಲಿ ತಗೋಬೇಕು ನೀವು ಫುಲ್ಲು. ಐಡಿಯಾನೇ ಇರಲಿಲ್ಲ ಯಾವುದು ತೆಗಿಬೇಕು ಅಂತ ಐಡಿಯಾನೇ ಇಲ್ಲ. ಅದು ತೆಗಿಬೇಕೀಗ. ನೋಡಿ ಅಲ್ಲಿ ಮೇಲ್ಗಡೆ ಚಿಪ್ ಇದೆಯಲ್ಲ, ಈ ಕಡೆ ನನ್ನ ಹತ್ರ ಬನ್ನಿ, ಕಾಣಿಸ್ತದೆ ಎಲೆ ಅಲ್ಲಿ ಮೇಲಿರೋದು, ಅದನ್ನ ತೆಗಿಬೇಕು. ಸರಿ ಸರ್. ಅದು ತೆಗೆದಾಗ ಮಿಡತೆಗಳೆಲ್ಲ ಹೊರಟೋಯ್ತವೆ. ಸರಿ ಸರ್. ಇಲ್ಲಾಂದ್ರೆ ಮಿಡತೆಗಳು ಏನು ಮಾಡ್ತವೆ ಅಂತಂದರೆ ತಿಂತಾ ಕೂತಿರ್ತವೆ, ರಸ ಎಳಿತಾ ಇರ್ತವೆ. ಅದ್ರ ಜೊತೆಗೆ ಈ ನೋಡಿ ಇದು ಆರಾಮಾಗಿ ಕಟ್ ಮಾಡ್ಬೋದು. ಈಗ ಕುಡ್ಲಿದೆಯಾ? ಇಲ್ಲ ಸರ್, ಕುಡ್ಲಿಲ್ವಾ? ಅದು ಆಮೇಲೆ ಕಟ್ ಮಾಡಿ ಅದನ್ನು. ಕುಡ್ಲಿದ ಇದಿದ್ರೆ ಒಂದು ತೋರಿಸ್ಕೊಡ್ವೆ. ಇಲ್ಲ, ಗೊನೆಗಳೆಲ್ಲ ಈ ಕಡೆ ಚೆನ್ನಾಗಿ ಬರ್ತಾ ಇದೆ. ನೋಡೋಣ ಆ ಕಡೆ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೂ ಬನ್ನಿ. ಈಗ ಇಲ್ಲೂ ಇದು ಚಿಪ್ ಕಡಿಮೆ ಆಗ್ಬಿಟ್ಟೈತೆ ನೋಡಿ. ಇದು ಬತ್ತೈತೆ. ಸೊ ಈ ಥರ ಬೆಡ್ ಮೇಲೆ ಮಾಡಿದ್ರೆ ಗೊನೆ ಕಂಬಗಳು ಬಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಈ ಹಳ್ಳದಲ್ಲಿ ಗಿಡ ನಾಟಿ ಮಾಡಿ ಇಲ್ಲಿಗೆ ಏನಾದ್ರು ವ್ಯವಸಾಯ ಮಾಡ್ಕೊಳ್ಳಿ, ಈ ಹಳ್ಳದಲ್ಲಿ ಇರಲಿ ಅಂತ ಹೇಳೋದು ಅದಕ್ಕೆ. ಸೊ ಈ ಕಾರಣಕ್ಕೋಸ್ಕರ ನಾವು ಅದನ್ನು ಹಳ್ಳಕ್ಕೆ ಮಾಡಿ ಅಂತ ಹೇಳ್ತೀವಿ. ಬಟ್ ನಿಮ್ಮ ಕಡೆ ಮಾತ್ರ ಹಿಂಗೆ ಎಲ್ಲೇ ನಿಮ್ಮ ಟಿ ನರಸೀಪುರ ಕೊಳ್ಳೇಗಾಲ ಏನಿದೆ ಎಲ್ಲ ಬೆಡ್ ಮೇಲೆ ಮಾಡ್ತಾರೆ. ಈಗ 2ನೇ ಬೆಳೆ ಬಿಡಬೇಕು. 2ನೇ ಬೆಳೆ ಬೆಳೆಯೋಕ್ಕೆ ಈಗ ಮರಿ ಬರ್ತದೆ ಇಲ್ಲಿ ಏನು ಕಡೆ, ಮತ್ತೆ ಮೇಲೆ ಬರ್ತದೆ, ಮತ್ತೆ ಮಣ್ಣು ಕಟ್ಸ್ಬೇಕು ನೀವು. ಡಬಲ್ ಖರ್ಚು, ಅದಕ್ಕೆ ಬೇಡ ಅಂತ ಹೇಳ್ತೀವಿ ನಾವು ಅದನ್ನು. ಇದು ಮಧ್ಯದಲ್ಲೇ ಫುಲ್ಲು ಗೊಬ್ಬರಗಳೇ ಸರಿಯಾಗಿ ತಗೋತಾ ಇಲ್ಲ ಮಧ್ಯದಲ್ಲಿ. ಇಲ್ಲಿ ಮಾತ್ರ ಫುಲ್ ತಗೋತಾ ಇದೆ ನೋಡಿ. ಈ ಆ ಕಡೆ ಹಂಚು, ಈ ಕಡೆ ಹಂಚು, ಇವು ಬರ್ತಾವೆ. ಇವು ನೋಡಿ, ಇದಂತೂ ಜಾಸ್ತಿನೇ ಬರ್ಬೇಕಣ್ಣ. ಇದು ಈಗ ಗೊನೆ ಇಲ್ಲ, ಚಿಪ್ಪಿವೆ, ಕಾಯಿನೂ ಇವೆ, ಏನಿಲ್ಲ, ಹಸಿನ ಹಾಕಿಲ್ಲ ನಿಮಗೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಇವಾಗ ನಾನು ಹೇಳಿದ್ದು ನಿಮ್ದು ಆಯ್ತು ಫೋಟೋ ಬೇಕಾಯ್ತು. ಅದೊಂದು ದೊಡ್ಡ ಯಾವುದು ಇವತ್ತು ಬಿದ್ದೈತೆ, ಮಳೆ ಬಿದ್ದೈತೆ. ಬಟ್ ಇವತ್ತು ಗೊತ್ತಾಗಲ್ಲ. ನೀರು ನಮಗೆ ಸಾಕಾಯ್ತಿದೆ. ಇನ್ನೊಂದು ಹೆಂಗ್ ನೀರು ಸಾಕ ನೋಡಿ. ಇಲ್ಲ ಎಲ್ಲೇನೂ ನೋಡ್ತೀನಿ ಬನ್ನಿ, ಈಗ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಇಲ್ಲಿ ಈ ಜಾಗದಲ್ಲಿ ಮಣ್ಣು ತಗೋಬೇಕು ನೀವೀಗ. ನೋಡಿ ಇಲ್ಲಿ ಬನ್ನಿ, ಇಲ್ಲಿ ಚೆನ್ನಾಗಿದೆ ಪ್ಲೇಸ್. ಒಂಚೂರು ಪರೀರಿ ಅಲ್ಲಿ. ಮಳೆ ಬಿದ್ದ ಗೊತ್ತಾಗಲ್ಲ. ಅಲ್ಲಿ ತೆಗೀರಿ ತೋರಿಸ್ಕೊಡ್ತೀನಿ. ಒಂಚೂರು ತೆಗೀರಿ. ಆ ಮಣ್ಣು ಒಳಗಡೆ ಹಿಡ್ಕೊಳ್ಳಿ, ಮುದ್ದೆ ನಂಬಿಕೆ. ಅಷ್ಟಿದ್ರೆ ಇನ್ನು 3 ದಿನ ನೀರು ಬೇಡ ಇಲ್ಲಿಗೆ. ಇವತ್ತು ಮಳೆ ಬಿದ್ದಿದೆ, ನಿಮ್ಗೆ ಗೊತ್ತಾಯ್ತಲ್ಲ. ಇದು ಒಂದೇ ಕಡೆ ಬೇಡ, ಅಲ್ಲೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಇದು ನೋಡಿ ಶೀತ ಜಾಸ್ತಿ ಆಗಿ, ಇಲ್ಲಿ ನೋಡಿ ಶೀತ ಜಾಸ್ತಿ ಆಗಿ ಈ ಬೇರು ತುಂತುರು ಬೇರೆಲ್ಲ ಕೊಳ್ತೋಗದೆ. ಯಾವಾಗ ಇಲ್ಲಿ ಕೊಳ್ತೋಯ್ತು, ಆಹಾರ ನಾವೇನು ಕೊಟ್ಟರು ಎಳೆಯಲ್ಲ. ಇಲ್ಲಿ ನೀವು ಗೊಬ್ಬರ ಕೊಟ್ಟಿದ್ರಲ್ಲ ನೋಡಿ, ಇಲ್ಲಿ ಈ ಗೊಬ್ಬರ ಸುಟ್ಟಾಕದೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಗೊಬ್ಬರನ ಈ ನ್ಯಾರಕ್ಕೆ ಉದ್ದು ಕೊಡಬೇಕು. ಸರ್ ಇವಾಗ ನಾನು ಈಗ ಗೊಬ್ಬರ ಬೆಳಿ ಟಾನಿಕ್ ಕೊಡಿಸ್ತೀನಿ, ಡೆವಲಪ್ಮೆಂಟ್ ಆಗೋದು. 1 ಲೀಟ್ರು ಈ ಕಡೆಗೆ ಅರ್ಧ ಲೀಟ್ರು, ಇಲ್ಲಿಗೆ ಅರ್ಧ ಲೀಟ್ರು. ಕವರ್ ಹರಿದಾಕ್ಬಿಟ್ಟೆ ಕೊಡಿಬೇಕಾರೆ. ಹಿಂಗೆ ಕವರ್ ಇನ್ನೇನು ಯೂಸ್ ಇಲ್ವಲ್ಲ, ಕವರ್ ಹರಿದ್ಬಿಟ್ಟೆ ಬೇಕಾರೆ ಈ ನ್ಯಾರಕ್ಕೆ ಕೊಟ್ಬಿಡಿ, ಇಲ್ಲಿಗೆ ಅಲ್ಲಿಗೆ ಅಕ್ಕಿ ಕಡೆಗೆ ಹರಿತದೆ. ಈಗ ಅಣ್ಣ ಇಲ್ಲಿ ಕೊಡ್ತೀವಿ ಅನ್ಕೊಳ್ಳಿ, ಇಲ್ಲಿ ಕೊಡ್ತೀವಿ ಅಂದರೆ ಆ ಕಡೆಗೂ ಬೀಳ್ತದೆ, ಈ ಕಡೆಗೂ ಬೀಳ್ತದೆ, ಹರಿತದೆ. ಸುತ್ತ ಒಟ್ಟಲ್ಲಿ 1 ಲೀಟ್ರ್ ಬೀಳ್ಬೇಕು ಅದು. 1 ಲೀಟ್ರ್ ಬೀಳಬೇಕು. ಇಲ್ಲಿ ನೋಡಿ, ಈಗ ಹೊರಗಡೆ ಗಾಳಿ ಆಡ್ಲಾಗಿ ಚೆನ್ನಾಗಿ ಕಂಬ ಏನೇನು ಸೈಜ್ ಆಗಿವೆ, ತುಂಬ ಚೆನ್ನಾಗಿವೆ. ಏನು ಅನಿಸ್ತಣ್ಣ ಈಗ ಗಿಡಗಳದು? ಚೆನ್ನಾಗಿದೆ. ಅಣ್ಣ ಏರುಪೇರು ಯಾಕಾಯ್ತು ಅಂತಂದರೆ, ಒಂದು ಇಲ್ಲಿ ಮರದ ನೆರಳು ಇದಾಯ್ತಾ, ಅಲ್ಲಿ ಮಣ್ಣಿನ ಮಧ್ಯದಲ್ಲಿ ಗೊಬ್ಬರಗಳು ನೀರು ಕೊಡ್ತೀವಲ್ಲ, ವಾಟರ್ ಸಲಬಲು ತಳ್ಳಿಬಿಡ್ತದೆ ಒಂದೇ ಸರಿಗೆ. ಹೊರಗಡೆ ಲಾಸ್ಟ್ ಬರ್ತದೆ, ಆ ಕಡೆದು ಲಾಸ್ಟ್ ಹೋಯ್ತದೆ. ಅದಕ್ಕೆ ಆ ಕಡೆ ಲಾಸ್ಟ್, ಈ ಕಡೆ ಲಾಸ್ಟ್ ಚೆನ್ನಾಗಿದೆ, ಮಧ್ಯದಲ್ಲಿ ಬೇರೆ ಬೇರೆ ಚೆನ್ನಾಗಿದೆ. ಅದಕ್ಕೆ ವಾಟರ್ ಸಲಬಲ್ ಕೊಟ್ಟರೆ ಈ ಥರ ತುಂಬಾ ಏರುಪೇರು ಆಗುತ್ತೆ. ಇನ್ನು ನಮ್ದು ಜನ ಏನಂತಾರೆ ಗೊತ್ತಾ, ಇನ್ನೊಂದು ವರ್ಷಕ್ಕೊಂದು ತೋಟ ಮುಗಿಯಲ್ಲ. ಇಲ್ಲ, ಇನ್ನು ನಿಮಗೆ ಈಗೇನು ಬರ್ತಾವೆ, ಈ ಕಟಾವು ಆಗೋ ಅಷ್ಟರಲ್ಲಿ ಬರೋವೆಲ್ಲ ಬಂದ್ಬಿಡ್ತವೆ. 2ನೇ ಬ್ಯಾಚ್ಗೆ 1.5 ತಿಂಗಳಲ್ಲಿ ಎಲ್ಲ ಮುಗ್ದೈತವೆ. ನಿಮಗೆ ಅನ್ಕೊಳ್ಳಬೇಡಿ, ಎಲ್ಲವೂ ಚಾಚ್ಕೊಂಬಿಟ್ಟವೆ. ಈಗ ಅದೀಗ ಗೊನೆ ಹೊರಗಡೆಗೆ ಬರೋಕ್ಕೆ ಏನೇನು ಗೊಬ್ಬರ ಕೊಡಬೇಕು ನಾನು ಹೇಳ್ತೀನಿ, ಆ ಥರ ಮಾಡಿ ಖಂಡಿತ ಬರುತ್ತೆ. ಈಗ ನೀವು ಗಿಡಗಳ ಬಗ್ಗೆ ಏನು ಅನಿಸ್ತದೆ? ಈಗ ನಾವು KNRದಿಂದ ಗಿಡ ತಗೊಂಡಿದ್ರಿ,
ಈಗ ಅಲ್ಲಿ ಗಿಡಗಳು ನೀವು ಬಂದು 2 ಸಲ ವಿಸಿಟ್ ಮಾಡಿ ನರ್ಸರಿ ನೋಡೇ ನೀವು ತಗೊಂಡ್ರಿ. ಹೌದು ಸರ್. ಸೊ ನಾನು 2 ವಿಸಿಟ್ ಮಾಡ್ಕೊಟ್ಟಿದ್ದೀನಿ. ಏನು ಅನಿಸ್ತು ನಮ್ಮ ಗಿಡಗಳ ಬಗ್ಗೆ ನಿಮಗೆ? ಇದ್ರ ಬಗ್ಗೆ ಎರಡನೇ ಮಾತು ಇದು ಯಾಕೆ ಒಂದು ದೊಡ್ಡದು ಒಂದು ಚಿಕ್ಕದು? ಇದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟೊತ್ತಲೇ ಫೋನ್ ಮಾಡಿದ್ರು ನೀವು ಅದನ್ನ ರೆಸ್ಪಾನ್ಸ್ ಮಾಡ್ತೀವಿ, ಅದಕ್ಕೆ ನಾವು ಇದು ಮಾಡ್ಬೋದು. ಹೌದೌದು, ಯಾಕೆಂದ್ರೆ ತುಂಬ ಬಿಸಿ ಇದ್ದಾಗ ಮಾತ್ರ ಆಮೇಲೆ ಮಾಡ್ತೀನಿ ಕಾರಣ ಒಂದು ಅರ್ಧ ಗಂಟೆ ಅಂದ್ಬಿಡ್ತೀನಿ, ಫೋನ್ ಆಮೇಲೆ ಮಾಡ್ತೀನಿ. ನೀವೇ ಮಾಡ್ತೀರಾ? ಹೌದು, ಖಂಡಿತ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ನಿಮ್ಮ ಭಾಗದ ರೈತರುಗಳಿಗೆ ತಗೋಬೋದು ಗಿಡ ಅಂತ ಅನ್ಸೋದ ಹೇಳ್ಬೋದಾ? ಧಾರಾಳವಾಗಿ ಸರ್. ಆಮೇಲೆ ನಾನು ಸಾವಯವ ಗೊಬ್ಬರ ಕೊಟ್ಟಿದ್ದೆ ನಿಮಗೆ, ಹೌದು ಸರ್. ಅದ್ರ ರಿಸಲ್ಟ್ ಹೇಳಿ. ಚೆನ್ನಾಗಿದೆ ಸರ್. ಅದು ರಿಸಲ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಎಲ್ಲ ಕಡೆ. ಅದರಲ್ಲಿ ನೀವು ಒಂದ್ಸಲ ಸ್ಪ್ರೇ ಕೊಟ್ಟಿದ್ರಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದು. ಹೌದು. ಆಮೇಲೆ ಈಗ ಬಂದಿರೋ ಗೊನೆಗಳಿದೆಯಲ್ಲ ಸರ್, ತುಂಬ ಅದ್ಭುತವಾಗಿ ಬಂದವೆ. ಅದೊಂದು ಟಾನಿಕ್ ಇನ್ನೊಂದ್ಸಲ ಕೊಡಿ, ಇರೋರೆಲ್ಲನೂ ಒಂದೇ ಸಲ ಕೊನೆ ಬಂದು ಎಲ್ಲ ಪಿಕಪ್ ಆಗಿ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಸಂಖ್ಯೆ 9902038931. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.